ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಊರು ಹೆಸರು ಪರಿಚಯ ಎಲ್ಲ ಹೇಳ್ಬೋದಾ? ಖಂಡಿತ. ನನ್ನ ಹೆಸರು ಮಂಜುದರ್ಶಿನಿ ಪ್ರದೀಪ್ ಕುಮಾರ್ ಅಂತ. ನಾನು 32 ವಯಸ್ಸು ನನಗೆ. ನನ್ನ ಊರು ಬೆಂಗಳೂರು ಮತ್ತು ನಾನು ಮಾಡ್ತಿರೋ ವೃತ್ತಿ ಬಂದು ನಾನು ಉಪನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ. ಮತ್ತು ಇದು ಸರ್ಕಾರಿ ನೌಕರರು ಹೌದು. ಆ್ಯಂಡ್ ನನ್ನ ತಾಯಿ ಡಾಕ್ಟರು, ನನ್ನ ತಂದೆ ರಿಟೈರ್ಡ್ ತಹಸೀಲ್ದಾರು. ನನ್ನ ಗಂಡನ ಹೆಸರು ಪ್ರದೀಪ್ ಕುಮಾರ್, ಅವರು ಬಜಾಜ್ ಫಿನ್ಸರ್ವಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಮಗೆ ನಿಮ್ಮ ತಾಯಿ ಎಲ್ಲ ಹೇಳಿದ ಪ್ರಕಾರ ನಿಮಗೆ ಥಲಸ್ಸೇಮಿಯಾ ಇದೆ ಅಂತ ಹೇಗೆ ಗೊತ್ತಾಯ್ತಂತೆ? ನಾನು 3 ತಿಂಗಳು ಮಗು ಆಗಿದ್ದಾಗ ನಮ್ಮ ತಾಯಿಗೆ ಗೊತ್ತಾಗಿದೆ ದಟ್ ನನಗೆ ಥಲಸ್ಸೇಮಿಯಾ ಮೇಜರ್ ಇದೆ ಅಂತ. ದಟ್ ಈಸ್ ಬಿಕಾಸ್ ನಾನು ಆ್ಯಕ್ಚುಲಿ ನನಗಿಂತ ಮುಂಚೆ ಅಕ್ಕ ಇದ್ಲು. ಅವಳಿಗೂ ಕೂಡ 3 ತಿಂಗಳು ಮಗು ಇದ್ದಾಗ ಈ ಥರ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತಂತೆ. ನಮ್ಮಮ್ಮ ಹೇಳೋ ಪ್ರಕಾರ ಇದು ಥಲಸ್ಸೇಮಿಯಾ ಮೇಜರ್ ಅಂತ ಹೇಳಿದಾರಂತ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿಗಿದೆ ಈ ಕಾಯಿಲೆ? ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ಯಾರಿಗೂ ಅಂದರೆ ಯಾರಿಗೂ ಇಲ್ಲ. ನಮ್ಮ ಅಪ್ಪನ ಕಡೆ ಆಗಿರ್ಬೋದು, ನಮ್ಮ ತಾಯಿ ಕಡೆ ಆಗಿರ್ಬೋದು. ಇನ್ಫ್ಯಾಕ್ಟ್ ಅವರಿಬ್ಬರು ಬ್ಲಡ್ ರಿಲೇಟಿವ್ಸು ಅಲ್ಲ. ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಮದುವೆ ಆದ ನಂತರ ಮೊದಲನೇ ಮಗುಗೆ ಥಲಸ್ಸೇಮಿಯಾ ಡಯಾಗ್ನೋಸ್ ಆಯಿತು. ಅದಾಗಿ 2ನೇದಕ್ಕೆ ಪ್ರಿಕಾಷನ್ ತೊಗೊಂಡಿದ್ರು. ಎಲ್ಲ ರೀತಿಲಿ ಚೆಕ್ಕು ಕೂಡ ಮಾಡಿಸಿದ್ರು. ಬಟ್ ಅಗೇನ್ ಆ ಟೆಸ್ಟ್ ಮಾಡೋದ್ರಿಂದ ಸೆಕೆಂಡ್ ಮಗುಗೆ ಟೆಸ್ಟ್ ಮಾಡುವಾಗ ವೂಂಬಲ್ಲಿರೋ ಫೀಟಸ್ ತೊಂದರೆ ಆಗ್ಬೋದೇನೋ ಅಂತ ಹೇಳಿದಾಗ ಅದನ್ನು ಹಾಗೆ ಬಿಟ್ಟು ದೇವ್ರ ಭಾರ ಹಾಕಿ ಕನ್ಸೀವ್ ಆದರು ಅಮ್ಮ. ಆದಮೇಲೆ ಶಿ ವಾಂಟೆಡ್ ಟು ಹ್ಯಾವ್ ಅ ಬೇಬಿ, ಶಿ ವಾಂಟೆಡ್ ಟು ಡೆಲಿವರ್ ಅ ಬೇಬಿ. ಆದ್ಮೇಲೆ 3rd ಮಂತ್ಗೆ ಅಗೇನ್ ನಾನು ಮತ್ತೆ ಅದೇ ಥರ ಸಿಮ್ಟಮ್ಸ್ ತೋರಿಸಿದಾಗ ಅದು ಕನ್ಫರ್ಮ್ ಆಯಿತು ಥಲಸ್ಸೇಮಿಯಾ ಮೇಜರ್ ಅಂತ. ಹಾಗಾಗಿ ನಾನು 3 ಮಂತ್ಸ್ ಬೇಬಿಯಿಂದನೂ ಟ್ರಾನ್ಸ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ. ಸಂರಕ್ಷಾ ಬಗ್ಗೆ ಹೇಗೆ ಗೊತ್ತಾಯಿತು? ಎಷ್ಟು ದಿನಕ್ಕೆ ಬಂದ್ರಿ ಇಲ್ಲಿ? ಸಂರಕ್ಷಕ್ಕೆ ನಾನು ಆಯಿತು. ಅದು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ 10 ಇಯರ್ಸ್ವರೆಗೂ ನಾನು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೊಗೊಳ್ತಾ ಇದ್ವಿ. ಅದಾದ ನಂತರ ನಮ್ಮಮ್ಮ ಇಲ್ಲಿ ಶಿ ವಾಸ್ ಅ ವಾಲಂಟಿಯರ್ ಹಿಯರ್. ಇಲ್ಲಿ ಅಮ್ಮ ಕ್ಯಾಂಪ್ಸ್ಗೆ, ಬ್ಲಡ್ ಕ್ಯಾಂಪ್ಸ್ಗೆಲ್ಲ ಹೋಗ್ತಾಯಿದ್ರು. ಅವ್ರು ಡಾಕ್ಟ್ರ್ ಅಲ್ವಾ. ಕ್ಯಾಂಪ್ಗೆಲ್ಲ ಹೋದಾಗ ಅವರು ಕೂಡ ಅದೇ ಈ ಸಂಸ್ಥೆ ಹೇಳಿತ್ತು ಥಲಸ್ಸೇಮಿಯಾ ಮಕ್ಕಳಿಗೆ ಇಲ್ಲಿ ನಾವು ಫ್ರೀ ಬ್ಲಡ್ಸ್ ಕೊಡ್ತೀವಿ ಅಂತ. ಆಮೇಲೆ ಇಲ್ಲಿ 10 ಇಯರ್ಸ್ ಏಜಿಂದ ನಾನು 10 ವರ್ಷ ಮಗು ಇದ್ದಾಗಿಂದ ಇಲ್ಲಿವರೆಗೂ ರಾಷ್ಟ್ರೋತ್ಥಾನದಲ್ಲೇ ಬ್ಲಡ್ ತಗೊಳ್ತಾ ಇದ್ದೀವಿ. ಇಲ್ಲಿ ಹೇಗಿರುತ್ತೆ ನಿಮ್ಮ ಟ್ರಾನ್ಸ್ಫ್ಯೂಷನ್ ಇದೆಲ್ಲ ಪ್ರಕ್ರಿಯೆಗಳೆಲ್ಲ ಹೇಗಿರುತ್ತೆ? ಆ್ಯಕ್ಚುಲಿ ನಾವು ಸಂರಕ್ಷಕರಿಗೆ ಸಂಸ್ಥೆಗೆ ಲೈಫ್ ಪೂರ್ತಿ ಚಿರಋಣಿಯಾಗಿರಬೇಕು. ಯಾಕೆ ಅಂತಂದರೆ ಇವ್ರು ಮಾಡೋ ಒಂದು ವ್ಯವಸ್ಥೆ ಆಗಿರ್ಬೋದು, ಬ್ಲಡ್ ಸ್ಯಾಂಪಲ್ ತಗೊಂಡು ಅದನ್ನು ನೀಟಾಗಿ ಟೆಸ್ಟ್ ಮಾಡಿ, ನಮ್ಮ ಕ್ರಾಸ್ ಮ್ಯಾಚಿಂಗ್ ಮಾಡಿ, ಅದೆಲ್ಲ ನೀಟಾಗಿ ಯಾವುದೇ ರೀತಿ ತೊಂದರೆ ಆಗದೇ ಕ್ಲೀನ್ ಆ್ಯಂಡ್ ಫ್ರೆಶ್ ಬ್ಲಡ್ ಕೊಡ್ತಾರೆ. ಆ್ಯಂಡ್ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿನೂ ಕೂಡ ಹಾಗೆ ಹೀಗೆ ಇಲ್ಲ. ಸ್ಟೇಟ್ ಆಫ್ ದ ಆರ್ಟ್, ಯು ವಿಲ್ ಹ್ಯಾವ್ ದಟ್ ಬೆಸ್ಟ್ ಟೆಕ್ನಾಲಜಿ. ಅದನ್ನೆಲ್ಲ ನೀಟಾಗಿ ಏನಂತಾರೆ, ಒಂದು ಈ ಟೆಕ್ನಾಲಜಿ ಐ ಡೋಂಟ್ ಗೆಟ್ ದಟ್ ನೇಮ್, ಸೈಂಟಿಫಿಕ್ ನೇಮ್. ಬಟ್ ಏನಂತಂದರೆ ವಿಂಡೋ ಪೀರಿಯಡಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಬ್ಲಡ್ ತೊಗೊಂಡಾಗ, ಅದು ಕೆಲವೊಂದು ಗೊತ್ತಾಗೋದಿಲ್ಲ. ಬಟ್ ಈ ಟೆಕ್ನಾಲಜಿನಲ್ಲಿ ಅದು ಗೊತ್ತಾಗುತ್ತೆ. ಸೊ ಯಾವುದೇ ರೀತಿ the one who undergo blood transfusion, we are prone to other type of problems. ಬ್ಲಡ್ಡಲ್ಲೇ ಕೆಲವೊಮ್ಮೆ ಹೆಪಟೈಟಿಸ್ ಬಿ ಇರೋದು ಡಯಾಗ್ನೋಸ್ ಆಗೋದಿಲ್ಲ, HIV ಇರೋದು ಗೊತ್ತಾಗೋದಿಲ್ಲ, ವಿಂಡೋ ಪೀರಿಯಡಲ್ಲಿದ್ದಾಗಂತೂ ಮೊದಲೇ ಗೊತ್ತಾಗೋದಿಲ್ಲ. ಸೊ ವಿ ಆರ್ ಪ್ರೋನ್ ಟು ವೆರಿ ಡಿಫ್ರೆಂಟ್ ಟೈಪ್ ಆಫ್ ಅದರ್ ಪ್ರಾಬ್ಲಮ್ಸ್. ಬಟ್ ಈ ಸಂಸ್ಥೆ ಆದಷ್ಟು ಅವರು ಪ್ರಯತ್ನ ಪಟ್ಟಿದೆ ಸೊ ದಟ್ ಫ್ರೆಶ್ ಬ್ಲಡ್, ಕ್ಲೀನ್ ಬ್ಲಡ್ ಕೊಡೋಣ ಮಕ್ಕಳಿಗೆ, ಎಸ್ಪೆಷಲಿ ಥಲಸ್ಸೇಮಿಯಾ ಮಕ್ಕಳಿಗೆ, ವಿಚ್ ಇಸ್ ಅ ಫ್ರೀ ಬ್ಲಡ್. ಸೊ ಹಾಗಾಗಿ ಸಂರಕ್ಷಾ ಸಂಸ್ಥೆಗೆ ನಾವು ನಾ ಹೇಳಿದಾಗೆ ನಾವು ಚಿರಋಣಿ ಲೈಫ್ ಲಾಂಗ್. ಸಂರಕ್ಷಾ ಇಲ್ಲದೇ ಇದ್ದರೆ ನೀವು ಬೇರೆ ಎಲ್ಲಿ ಹೊರಗಡೆ ಚಿಕಿತ್ಸೆ ಇತ್ತು, ಇದು ಎಲ್ಲಿ ಮಾಡಿಸ್ತಾ ಇದ್ರಿ? ಇಲ್ಲಾಂದರೆ ನಾನು ಹೇಳ್ದಂಗೆ ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೊಗೊಳ್ತಿದ್ವಿ. ಬಟ್ ಗೌರ್ಮೆಂಟ್ ಆಸ್ಪತ್ರೆ ಅಂತಂದರೆ ಅದೇ ನಾನು ಚೆನ್ನಾಗಿಲ್ಲ ನಾನು ಹೇಳೋದಿಲ್ಲ. ಬಟ್ ಇವರು ಕೊಡುವಷ್ಟು ಸವಲತ್ತು ವಿ ಕೆನಾಟ್ ಎಕ್ಸ್ಪೆಕ್ಟ್ ಇನ್ ಗೌರ್ಮೆಂಟ್, ಬಿಕಾಸ್ ದೇ ಹ್ಯಾವ್ ಅ ಲಾರ್ಜರ್ ಆಡಿಯನ್ಸ್. ಇಲ್ಲೂ ಕೂಡ ಲಾರ್ಜರ್ ಪೀಪಲ್ ಬರ್ತಾರೆ. ಬಟ್ ಏನಂದರೆ ನಮಗೆ ದಿಸ್ ಇಸ್ ಮೋರ್ ಕನ್ವೀನಿಯಂಟ್ ಫಾರ್ ಅಸ್, ನಿಯರ್ ಟು ಅವರ್ ಪ್ಲೇಸ್. ದ ಡಾಕ್ಟರ್ಸ್ ಆರ್ ವೆರಿ ಫೆಮಿಲಿಯರ್. ಐ ಶುಡ್ ಥ್ಯಾಂಕ್ ನಾರಾಯಣ್ ಸರ್, ಆಮೇಲೆ ಹೆಗ್ಡೆ ಸರ್, ಆ್ಯಂಡ್ ಡಾಕ್ಟರ್ ಸುಮಿತ್ರಾ ಮ್ಯಾಡಮ್, ಐ ಕಾಲ್ ಹರ್ ಆಂಟಿ, ಆ್ಯಂಡ್ ರಾಧಾ ಆಂಟಿ, ಇವರೆಲ್ಲರೂ ನಮಗೆ ವೆಲ್ ನೋನ್, ಮೊದಲಿಂದನೂ ಗೊತ್ತು. ಸೊ ಹಾಗಾಗಿ ನನಗೆ ಇಲ್ಲಿ ಒಂಥರ ಐ ಫೀಲ್ ವೆರಿ ಹೋಮ್ಲಿ.
ನನಗೆ ಅಲ್ಲ, ನನಗಿಷ್ಟು ಪರಿಚಯ ಇದೆ, ಅಮ್ಮ ಡಾಕ್ಟ್ರ್ ಅನ್ನೋದಕ್ಕಲ್ಲ, ಅದರ್ವೈಸ್ ಆಲ್ಸೋ ದೂರದಿಂದ ಮಕ್ಕಳು ಇವಾಗ ಒಂದು ಡೇ ಕೇರ್ ಸೆಂಟರ್ ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ದೂರದಿಂದ ಬರೋ ಮಕ್ಕಳಿಗೆ ಇಲ್ಲೇ ಬ್ಲಡ್ ಹಾಕ್ತಾರೆ. ಆಮೇಲೆ ಊಟದ ವ್ಯವಸ್ಥೆನೂ ಕೊಟ್ಟಿದ್ದಾರೆ, ಫ್ರೀ ಊಟ. ಅದೂ ಕೂಡ ಪೇರೆಂಟ್ಸಿಗೆ ಬಂದು ಗಾರ್ಡಿಯನ್ಸ್ಗೆ ವೇಟ್ ಮಾಡೋದಕ್ಕೆ ವೇಟಿಂಗ್ ರೂಮ್ ಇದೆ. ಎಲ್ಲ ಥರ ಸವಲತ್ತನ್ನು ಕೊಟ್ಟಿರುವಾಗ ಇನ್ನೇನು ಬೇಕು ಹೇಳಿ ಥ್ಯಾಲಸೆಮಿಯಾ ಮಕ್ಕಳಿಗೆ? ಇನ್ಯಾವ ಥರ ಪ್ರೋತ್ಸಾಹ ಕೊಡ್ಬೋದು ಹೇಳಿ? ಆಯುರ್ವೇದ, ಸ್ವಸ್ಥ ಜೀವನ ಶೈಲಿ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಡೆಫಿನೆಟ್ಲಿ. ನಾವು ವಿ ಹ್ಯಾವ್ ಟು ಕೀಪ್ ನಾಕಿಂಗ್ ಆಲ್ ದ ಡೋರ್ಸ್ ಸೊ ದಟ್ ಅಟ್ಲೀಸ್ಟ್ ಅ ವಿಂಡೋ ವಿಲ್ ಓಪನ್ ಅಂತ ಹೇಳ್ತಾರೆ. ಸೊ ಎಲ್ಲ ಪ್ರಯತ್ನವೂ ಸಂರಕ್ಷಾ ಸಂಸ್ಥೆ ಮಾಡ್ತಾ ಇದೆ. ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ವತಿಯಿಂದ ಎಲ್ಲ ಕಡೆ ರೀತಿ ರಿಸರ್ಚ್ R&D ನಡೆಸ್ತಾ ಇದ್ದಾರೆ. ಪಾಪ ಆಯುರ್ವೇದದಲ್ಲೇನಾದರೂ ನಾವು ಕಂಡುಕೊಳ್ಬೋದಾ ಅಂತ. ಮತ್ತು ಅದರದ್ದು ಪ್ರಕಾರ ಅದರದ್ದೇ ಆದ ಒಂದು ರಿಸಲ್ಟ್ಸ್ಗಳು ಕೊಟ್ಟಿದೆ. ಕೆಲವೊಬ್ಬರಿಗೆ ನಿಜವಾಗ್ಲೂ ಸೂಟ್ ಆಗಿದೆ. ಅಂದರೆ ಮೈನರ್ ಮತ್ತು ಇಂಟರ್ಮೀಡಿಯೇಟ್ ಮಕ್ಕಳಿಗೆಲ್ಲ ನಿಜವಾಗ್ಲೂ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲ, ನಂಬರ್ ಆಫ್ ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲ ಕಡಿಮೆ ಮಾಡಿದೆ. ಡೆಫಿನೆಟ್ಲಿ ಆಯುರ್ವೇದದಿಂದ ನಿಜವಾಗ್ಲೂ ಇವರಿಗೆ ಎಷ್ಟೋ ಜನ ಬೆನಿಫಿಟ್ ತಗೊಂಡಿದ್ದಾರೆ. ಹೋಮಿಯೋಪತಿನೂ R&D ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ದೆರ್ ಇಸ್ ನೋ ಸ್ಟೋನ್ ಅನ್ಟರ್ನ್ಡ್ that these people are trying to facilitate the patients, to help the patients, thal patients. ಇಲ್ಲಿನ ವ್ಯವಸ್ಥೆ ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ? Definitely. I've got to rate ಅನ್ನೋದಾದರೆ from 1 to 10, 10 being the best, 1 being the poor. 10 I would give 10 stars, because of course there is more scope for improvement ಅಂತ ಯಾರಾದರೂ ಅನ್ಕೋಬೋದು. ಬಟ್ ಅದನ್ನು ಅವ್ರು ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ಇನ್ನೂ ಅವ್ರು ಯೋಚನೆ, they are not satisfied. ಸಂರಕ್ಷಾ ಆ್ಯಂಡ್ ರಾಷ್ಟ್ರೋತ್ಥಾನ ಪೀಪಲ್, they are not at all ಸ್ಯಾಟಿಸ್ಫೈಡ್. ಫಾರ್ ವಾಟ್? ಟು ಇಂಪ್ರೂವ್. ಅವ್ರಿಗೆ ಸ್ಟ್ಯಾಗ್ನೆಂಟ್ ಇಲ್ಲ, ಇನ್ನೂ ಬೆಳಿಬೇಕು, ಇನ್ನೂ ಬೆಳೆಸಬೇಕು, ಇನ್ನೂ ಜಾಸ್ತಿ ಫೆಸಿಲಿಟೀಸ್ ಕೊಡಬೇಕು. ಲೆಟ್ ಅಸ್ ನಾಟ್ ಸ್ಟಾಪ್ ಹಿಯರ್ ಅನ್ನೋ ಒಂದು ಮನೋಭಾವನೆ. ಮತ್ತು ಈ ರಾಷ್ಟ್ರೋತ್ಥಾನ ಸಂಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ಅವ್ರು ಯಾರು ಬರೀ ಸಂಬಳಕ್ಕಂತ ಕೆಲಸ ಮಾಡೋಲ್ಲ. ಇಲ್ಲೆಲ್ಲ ಸರ್ವಿಸ್ ಮೈಂಡೆಡ್ ಪೀಪಲ್. ಬರೀ ಸಂಬಳಕ್ಕಂತ ನಂಬ್ಕೊಂಬೋದಿಲ್ಲ, ದೇವರನ್ನ 2 ರಿಂದ 3 ತಿಂಗಳ ಮೇಲೆ ಯಾರು ಕೆಲಸ ಮಾಡೋಲ್ಲ. ಅಂದರೆ ಅಷ್ಟು ಅವ್ರಿಗೆ ಅವರು ಇಲ್ಲಿ ಅರ್ಪಿಸ್ಬಿಟ್ಟಿದ್ದಾರೆ ತಮ್ಮನ್ನು ತಾವೇ. ನಾನು ಯಾವುದೂ ಎಕ್ಸಾಜರೇಟ್ ಮಾಡ್ತಿಲ್ಲ, ಬಿಕಾಸ್ ನಾನು ಆ್ಯಸ್ ಅ ಬೆನಿಫಿಷಿಯರಿ ನಾನು ಇಲ್ಲಿ ಸವಲತ್ತನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಹೇಳ್ತೀನಲ್ಲ, ನಾನು ಇವ್ರಿಗೆ ಯಾವಾಗಲೂ ಋಣಿ ಆಗಿರ್ತೀನಿ. ನಿಮ್ಮ ಸಲಹೆ ಏನಾದ್ರು ಇದೆಯಾ? ಸಲಹೆ ಅನ್ನೋದಾದರೆ ಇದೆ, ಆ್ಯಕ್ಚುಲಿ ತುಂಬ ಇದೆ. ಏನಂತಂದರೆ ಸಲಹೆ ಅಂದರೆ ಅವ್ರು ಪರ್ಸ್ನಲಿ ಅಲ್ಲ, ಇನ್ನೂ ಜಾಸ್ತಿ ಪಾಪ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ದೇ ಆರ್ ನಾಟ್ ಬಿಹೈಂಡ್ ಸ್ಪಾನ್ಸರ್ಶಿಪ್, ದೇ ಡೋಂಟ್ ರನ್ ಬಿಹೈಂಡ್ ಸ್ಪಾನ್ಸರ್ಸ್. ಅವ್ರಿಗೆ ಒಂದು ವಿಂಗೇ ಇಟ್ಟಿದ್ದಾರೆ, ಸೋಷಲ್ CSR ಅಂತ. ಅದಕ್ಕೆ ಪಾಪ ಅವ್ರಿಗೆ ಇರುವಂಥ ರಿಸೋರ್ಸಸಲ್ಲಿ ಅವರು ಬೆಸ್ಟನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಹೇಳ್ತೀನಿ, ನಾನು ಅಟ್ಲೀಸ್ಟ್ ಆ್ಯಸ್ ಅ ಬೆನಿಫಿಷರಿ ಐ ವಾಂಟ್ ಟು ಹೆಲ್ಪ್ ದೆಮ್, ಅಟ್ಲೀಸ್ಟ್ ನಾಟ್ ಡೈರೆಕ್ಟ್ಲಿ, ಅಟ್ಲೀಸ್ಟ್ ಇಂಡೈರೆಕ್ಟ್ಲಿ. ಅಂದರೆ ನಾನು ಸರ್ಕಾರದ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರೋದ್ರಿಂದ ನನಗೆ ತುಂಬ ಜನ ಈ ಥರ ದೊಡ್ಡ ಕಂಪನೀಸ್ಗಳೆಲ್ಲರೂ ಬರ್ತಾ ಇರ್ತಾರೆ ನಮ್ಮ ಹತ್ರ. ಅವರೆಲ್ಲರೂ ಹೇಳ್ತಿರ್ತಾರೆ, ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳ್ತಿರ್ತಾರೆ. ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳೋದೇನೆಂದರೆ, ನಮ್ಮ ಆಫೀಸಿಗೆ ಬರೋರಿಗೆ ಇಲ್ಲಿ ದುಂದು ವೆಚ್ಚ ಮಾಡೋ ಬದಲು ಇಲ್ಲಿ ಎಷ್ಟೋ ಜನ ಮಕ್ಕಳಿರ್ತಾರೆ, ಅದನ್ನು ಇಲ್ಲಿ ಚಾನಲೈಸ್ ಮಾಡಿದ್ರೆ ಅವ್ರ ರಿಸೋರ್ಸರ್ಸು ಅವ್ರೇನು ದುಡ್ಡು ಕೊಡೋದು ಬೇಕಾಗಿಲ್ಲ, ಇದನ್ನು ಕೊಡಿಸ್ಬಿಡ್ಲಿ ಸಂಸ್ಥೆಗಂತ. ಅಂದರೆ ಇನ್ ಕಮಾಡಿಟಿ ಕ್ಯಾಶ್ ಕೊಡೋಕ್ಕಾಗಿಲ್ಲ ಅಂದ್ರೂ ಕೈಂಡಲ್ಲಾದರೂ ಅಂದರೆ ಇದನ್ನು ನಾವು ಕೊಡಿಸ್ಕೊಡ್ತೀವಿ, ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಮನೋಭಾವನೆ ಇದ್ದರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಏನಾದರೂ ನಾವು ಸೊಸೈಟಿಗೆ ಏನಾದರೂ ಮಾಡಬೇಕಪ್ಪ ಅನ್ನೋ ಮನೋಭಾವನೆ ಅವರಲ್ಲಿದ್ದರೆ, ಅಂಥವ್ರನ್ನ ನಿಜವಾಗ್ಲೂ ನಾನು ಈ ಸಂಸ್ಥೆಗೆ ನಾನು ಪರಿಚಯಿಸ್ತೀನಿ ಅನ್ನೋ ಒಂದು ಆಶ್ವಾಸನೆನ ನಾನು ಸಂಸ್ಥೆಗೆ ಕೊಡಬಲ್ಲೆ. ಇಲ್ಲಿ ಹೇಳುವ ಆಯುರ್ವೇದದ ಕ್ರಮವನ್ನೆಲ್ಲ ಪೂರ್ಣವಾಗಿ ಅನುಸರಿಸ್ತಾ ಇದ್ದೀರಾ? ಯೋಗ, ಆಯುರ್ವೇದ ಇದನ್ನೆಲ್ಲ ಆ್ಯಕ್ಚುಲಿ ಅಂದು ಶೆಡ್ಯೂಲ್ ಹೆಂಗಿದೆ ಅಂದರೆ, ಟು ಬಿ ಆನೆಸ್ಟ್ ವಿತ್ ಯು ಮೇಡಮ್, ತುಂಬ ಆಕ್ಯುಪೈಡ್ ಇದೆ. ಇವಾಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಿತ್ಯಕ್ರಮಗಳನ್ನೆಲ್ಲ ಮುಗಿಸಿ ಆಫೀಸಿಗೆ ಓಡೋದೇ ಆಗಿರುತ್ತೆ. ಆದಮೇಲೆ ಬಂದೆ ಮತ್ತೆ ನಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಆಗಿರೋದ್ರಿಂದ ತುಂಬ ಒತ್ತಡ ಇರುತ್ತೆ. ಒತ್ತಡದಿಂದ ಬಂದಮೇಲೆ ಮತ್ತೆ ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಮಾಡಿದ್ರೆ ಮ್ಯಾಕ್ಸಿಮಮ್ ವಾಕಿಂಗ್ ಮಾಡ್ತೀನಿ, ಅದು ಬಿಟ್ಟರೆ ಯೋಗ ಮಾಡ್ತೀನಿ. ಆಯುರ್ವೇದಿಕ್ ಆ್ಯಕ್ಚುಲಿ ಎಕ್ಸ್ಕ್ಲೂಸಿವ್ಲಿ ಆಯುರ್ವೇದಿಕ್ ನಾನು ಟ್ರೀಟ್ಮೆಂಟ್ ಇನ್ನೂ ತಗೊಂಡಿಲ್ಲ, ಬಟ್ ತೊಗೊಳ್ಬೇಕು ಅಂತ ಅನಿಸುತ್ತೆ ಒಮ್ಮೊಮ್ಮೆ, ಬಟ್ ತೊಗೊಳ್ತೀನಿ. ಎಷ್ಟು ದಿನಕ್ಕೊಮ್ಮೆ ಎಷ್ಟು ದಿನಕ್ಕೊಮ್ಮೆ ಸಾಮಾನ್ಯವಾಗಿ ಮಾಡಿಸ್ಕೊತಾ ಇದ್ದೀರಾ ಟ್ರಾನ್ಸ್ಫ್ಯೂಷನ್? ತಿಂಗಳಿಗೊಮ್ಮೆ, ಅಂದರೆ 21 days to 28 days ಮಧ್ಯದಲ್ಲಿ ಮಾಡಿಸ್ತೀನಿ ಟ್ರಾನ್ಸ್ಫ್ಯೂಷನ್. 21 days, ಐಡಿಯಲಿ 21 days.